ನೀವು ನೋಡಿದ್ದೀರಾ, ನಿಮ್ಗೆ ಹೆಂಗೆ ಅನ್ನಿಸ್ತು? ಆಡಿಯನ್ಸ್ ರಿಪೋರ್ಟ್ ಎಲ್ಲ ಎಮೋಷ್ನಲ್ ಆಗಿದೆ, ತುಂಬ ಅಪ್ಪ ಅಮ್ಮನ ಕನೆಕ್ಟ್ ಆಗಿದೆ ಅಂತ. ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಇತ್ತೀಚೆಗೆ ಫ್ಯಾಮಿಲಿ ಸಿನಿಮಾಗಳು ಕಮ್ಮಿ ಅಲ್ವಾ, ಸೊ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಹೇಳ್ತಿದೆ ಇದೊಂದು ಫ್ಯಾಮಿಲಿ ಸಿನಿಮಾ ಅಂತ. ಸೊ ಅದು ಜನಕ್ಕೀಗ ಕನೆಕ್ಟ್ ಆಗ್ತಿದೆ. ಲಾಸ್ಟ್ ಏನು ನಾನು ಕ್ಲೈಮ್ಯಾಕ್ಸ್ ಯಾವಾಗಲೂ ಮೆನ್ಷನ್ ಮಾಡ್ತಿದ್ದೆ, ಕ್ಲೈಮ್ಯಾಕ್ಸ್ ಆದಮೇಲೆ ನಿಮ್ಗೊಂದು ದೊಡ್ಡ ಎಮೋಷ್ನಲ್ ಜರ್ನಿಯಿಂದ ಥಿಯೇಟ್ರಿಂದ ಹೊರಗಡೆ ಬರ್ತೀರಾ ಅಂತ ಜನ ಹೇಳ್ತಿದ್ದಾರೆ. ಅದನ್ನು ಖುಷಿ ಆಗ್ತಿದೆ. ಅಂದರೆ ನಾವು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಸಿನಿಮಾಗಳು ಮಾಡಿದಾಗ ಅದನ್ನು ಜನಗಳು ಅವ್ರ ರಿಯಾಕ್ಷನ್ಸ್ ಮೂಲಕ ನಮಗೆ ಕಾಣಿಸುತ್ತಲ್ಲ, ಅದಕ್ಕಿಂತ ಇನ್ನೇನು ಬೇಡ ಅನಿಸುತ್ತೆ. ನಾವು ಕೆಲಸ ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕತೆ ಸಿಗ್ತಾ ಇದೆ, ಖುಷಿ ಆಗ್ತಿದೆ. ಅಂದರೆ ಹೊಸಬ್ರಾಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ಗಳನ್ನ ಕರೆಸ್ಕೊಳ್ಳೋದು ಕಷ್ಟ. ಅಂದರೆ ನನ್ನ ಫೇಸ್ಗಳು ಯಾರ್ದಾದ್ರೂ ಫೇಸ್ಗಳು ತುಂಬ ವರ್ಷಗಳಿಂದ ಪರಿಚಯ ಇದ್ದರೆ ಆರಾಮಾಗಿ ಫ್ಯಾಮಿಲಿ ಆಡಿಯನ್ಸ್ಗಳು ಬರ್ತಾರೆ. ಸೊ ಇದಕ್ಕೆ ಅದೇ ಕಾಲೇಜ್ ಹುಡುಗರು ಲವ್ ಸ್ಟೋರಿ ಆ ಥರದ್ದಾದರೆ ಒಂದು ಲವ್ ಸ್ಟೋರಿ ಹೇಗೋ ಇರುತ್ತೆ ಅಂತ ಬಂದುಬಿಡ್ತಾರೆ. ಸೊ ಇದಕ್ಕೆ ಸ್ವಲ್ಪ ಆ ಥರದ್ದು ಕಷ್ಟ ಆಗಿರೋದ್ರಿಂದ ನಾನು ಡೆಫಿನೆಟಾಗಿ ಎಲ್ಲರಿಗೂ ಹೇಳ್ತಿದ್ದೀನಿ, ಒಳ್ಳೆ ರಿಪೋರ್ಟ್ ಇದೆ ಎಲ್ಲರ ಕಡೆಯಿಂದನೂ. ಫ್ಯಾಮಿಲಿ ಆಡಿಯನ್ಸ್ಗಳು ಇದಕ್ಕೆ ಬಂದರೆ ಡೆಫಿನೆಟಾಗಿ ಅವ್ರು ಖುಷಿಪಟ್ಟು 2 ಅವರು ತುಂಬ ಎಮೋಷ್ನಲ್ ಆಗಿ ಹೊರಗಡೆ ಹೋಗ್ತಾರೆ. ಇವತ್ತಿನ ಏನು ಪ್ರಸ್ತುತ ಏನೇನು ಒಂದಷ್ಟು ವಿಷಯಗಳಿದೆ, ರೀಲ್ಸ್ ಆಗಿರ್ಬೋದು, ಟ್ರಾವೆಲ್ದಾಗಿರ್ಬೋದು, ಮತ್ತು ಈಗ ಅಪ್ಪ ಮಗಂದೊಂದು ಫ್ರಿಕ್ಷನ್ಸ್ಗಳಿರ್ಬೋದು, ಆಮೇಲೆ ಬಿಸ್ನೆಸ್ಗಳು ಮಾಡೋದಕ್ಕೆ ಒಂದಷ್ಟು ಪ್ಲ್ಯಾನ್ಸ್ಗಳೆಲ್ಲ ಮಾಡ್ತಿರ್ತಾರೆ. ಆ ಥರದ್ದು ತುಂಬ ವಿಷಯಗಳನ್ನ ಇವತ್ತಿನ ಪ್ರೆಸೆಂಟಿಗೆ ಏನೇನು ಬೇಕೋ ಆ ಥರದ್ದನ್ನೇ ಹೇಳಿರೋದು. ಹಾಗಾಗಿ ಇದು ಫ್ಯಾಮಿಲಿ ಜೊತೆಗೂ ಇವತ್ತಿನ ಟ್ರೆಂಡ್ ಏನು ಹುಡುಗರುಗಳಿದ್ದಾರೆ, ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, 2 ಅವರ್ ನೀವು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ರೀಲ್ಸ್ ಮಾಡೋರು ಇರ್ಬೋದು, ಬ್ಲಾಗರ್ಸ್ಗಳು ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಂದು ನೋಡಿ ಸಿನಿಮಾನ. ಡೆಫಿನೆಟಾಗಿ ನಿಮಗೆಲ್ಲ ಇಷ್ಟಪಟ್ಟು ನೀವು ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತೀರಾ, ಪ್ಲೀಸ್ ದಯವಿಟ್ಟು ಬಂದು ಸಿನಿಮಾ. ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಸಿನಿಮಾನ. ಬಟ್ ಅವ್ರು ಹೇಳ್ದಂಗೆ ಎಲ್ಲರ ಜೊತೆ ಕನೆಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ಖಂಡಿತ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಬಂದು ನೋಡಲೇಬೇಕು. ತುಂಬ ಇಮೋಷ್ನಲ್ ಆಗಿ ಕನೆಕ್ಟ್ ಆಯಿತು. ಎಲ್ಲ ಆಡಿಯನ್ಸ್ಗೂ ಎಲ್ಲ ರಿವ್ಯೂಸ್ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ. ಮರಾಠಿ ಹುಡುಗಿ, ಪಂಡ್ರಾಪುರ್ನ ಮರಾಠಿ ಹುಡುಗಿಯಾಗಿ, ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಅಷ್ಟೇ. ಅದೇ ಸರ್, ಈಗ ನಾವು ಮಾಡಿರೋ ಕೆಲಸಗಳು ಅವ್ರ ಕಣ್ಮೂಲ್ಕ, ಆಡಿಯನ್ಸ್ ಕಣ್ಮೂಲ್ಕನೇ ನಾನು ನೋಡೋಕ್ಕೆ ಸಾಧ್ಯ. ಸುಮಾರು ಜನ ಹತ್ತಿದ್ದಾರೆ. ಅದು ಖುಷಿಯಾದಂತಂದರೆ ನಾವು ಮಾಡಿರೋ ಪಾತ್ರಗಳು ಸರ್ ಅವರ ಪ್ರಯತ್ನಕ್ಕೆ, ಹೈವದನ್ ಸರ್ ಅವ್ರ ಪ್ರಯತ್ನಕ್ಕೆ, ರೈಟರ್ಗಳು ಕೆಲಸ ಮಾಡಿರೋದಕ್ಕೆ, ನಮ್ಮ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ಸ್ಗಳು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವತ್ತು ಅವ್ರ ಕಣ್ಮೂಲ್ಕ ನಮ್ಗೆ ಉತ್ತರ ಸಿಗ್ತಾ ಇದೆ. ಸೊ ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಅದೇ ಆಗಬೇಕಾಗಿದ್ದು ನಮ್ಮ ಸಿನಿಮಾದ ಏನು ಮೋಟೋ ಇತ್ತು, ನಾವೆಲ್ಲ ಎಮೋಷ್ನಲ್ ಆಗಿ ಜರ್ನಿ ಮಾಡಿಸೋವಂಥ ಒಂದು ಕೆಲಸ ಮಾಡಬೇಕಿತ್ತು. ಅದು ಇವತ್ತು ಎಲ್ಲರ ಕಣ್ಮೂಲ್ಕ ಕಾಣಿಸ್ತಿದೆ. ತುಂಬ ಖುಷಿಯಾಗ್ತಿದೆ. ಫ್ಯಾಮಿಲಿ ಆಡಿಯನ್ಸ್ಗಳು ರಿಯಾಕ್ಟ್ ಮಾಡ್ತಿರೋದು. ಇನ್ನೂ ಹೆಚ್ಚೆಚ್ಚು ಈ ಥರದ ರಿಯಾಕ್ಷನ್ಸ್ಗಳು ಸಿಗುತ್ತೆ ಅಂತ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಈಗ ಅದೇ ಡೆಫಿನೆಟಾಗಿ ಚಾಲೆಂಜ್. ನಾನು ಹೇಳ್ದಂಗೆ ಹೊಸ ಫೇಸ್ಗಳಾಗಿರೋದ್ರಿಂದ ಅವ್ರ ಮನೆಯಿಂದ ಕರೆಸೋದು ದೊಡ್ಡ ಕಷ್ಟ. ನೋಡೋಣ, ಟೀಮೆಲ್ಲ ಕೂತ್ಕೊಂಡು, ಅಂದರೆ ಈಗ ನೋಡಿ ಹೋದವರು ಒಂದಷ್ಟು ಜನ ಅದನ್ನು ಸ್ಪ್ರೆಡ್ ಮಾಡಬೇಕು ಅವ್ರ ಕೆಲಸಗಳನ್ನು. ಅಂದರೆ ಒಂದು ಒಳ್ಳೇದಿದ್ದಾಗ ಅದನ್ನು ಜನಕ್ಕೆ ತಲುಪಿಸೋದು ಹೇಗೆ ಅವ್ರ ಕೆಲಸಗಳಾಗುತ್ತೋ ಹಾಗೆ ಒಂಚೂರು ಯಾರು ಮನೆಗೆ ಎಲ್ಲ ಎಮೋಷ್ನಲ್ ಆಗಿ ಹೋಗ್ತಿದ್ದಾರೆ, ಹೋಗೋರು ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಇಮಿಡಿಯೇಟ್ ಅದ್ರ ಬಗ್ಗೆ ಅವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡ್ಬಿಟ್ರೆ ನಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾವು ಅದೇ ಮೇಜರಾಗಿ ಒಂದಷ್ಟು ಈ ರಿವ್ಯೂಸ್ಗಳನ್ನ ಇಟ್ಕೊಂಡು, ಅಂದರೆ ಜಿನಿಯನಾಗಿ ನಾವು ಯಾವುದೂ ಅಂದರೆ ತುಂಬ ಫೇಕ್ ಮಾಡೋಕ್ಕಾಗಲ್ಲ. ಇದನ್ನು ಕಣ್ಣೀರನ್ನೆಲ್ಲ ತುಂಬ ಫೇಕಾಗಿ ಹಾಕ್ಸೋಕ್ಕೂ ಆಗಲ್ಲ. ಶೂಟಿಂಗಲ್ಲಾದರೆ ಗ್ಲಿಸರಿನ್ ಇರುತ್ತೆ, ಹಾಕ್ಬಿಡ್ತೀವಿ. ಇಲ್ಲಿ ಆಡಿಯನ್ಸಿಗೆ ನಾವು ಗ್ಲಿಸರಿನ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಅವ್ರ ಕಣ್ಣೀರ್ ಮೂಲಕ ಏನು ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದು ಸ್ಪ್ರೆಡ್ ಆಗಬೇಕು, ಅದೊಂಚೂರು ಹೊಳೆ ಥರ ಹರಿಬೇಕೀಗ. ಸೊ ಹರಿದ್ರೆ ನಮ್ಗೊಂಚೂರು ರೀಚ್ ಆಗುತ್ತೆ. ಅದು ಪ್ರಯತ್ನಗಳಿಗೆ ಅದನ್ನೇ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಹೆಂಗೆ ರೀಚ್ ಮಾಡ್ಬೋದು. ಹೊಸಬ್ರಾಗಿರೋದ್ರಿಂದ ಒಂದಷ್ಟು ಶಕ್ತಿಗಳು ನಮ್ಮ ಜೊತೆ ಸೇರಬೇಕು, ಒಂದಷ್ಟು ಸಪೋರ್ಟ್ಗಳು ಬೇಕು. ಅವನ್ನೆಲ್ಲ ಹೆಂಗೆ ನಾವು ಜಾಯ್ನ್ ಆಗೋದು ನೋಡ್ಕೊಂಡು ಮಾಡಬೇಕು. ಈಗ ಪ್ಲ್ಯಾನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿಯಾಗಿದ್ದೀನಿ. ನಾನು ಫಸ್ಟ್ ಶೋ ಆದಮೇಲಿನ ಜನರ ರಿಯಾಕ್ಷನ್ ನೋಡಿಕೊಂಡು ತುಂಬ ಖುಷಿಯಾಗಿದ್ದೀನಿ. ಒಂದು ಸಣ್ಣ ಭಯ ಇತ್ತು. ಯೂಶಲಿ ಸೀರಿಯಲ್ ಅವ್ರು ಬಂದಾಗ ಸಿನಿಮಾನ ಸೀರಿಯಲ್ ಥರ ಮಾಡ್ತಾರೆ ಅನ್ನೋದೊಂದು ಆಪಾದನೆ ತುಂಬ ಇದೆ. ಅದು ಆಗಿದೆ. ಬಟ್ ಇಲ್ಲಿ ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ತುಂಬ ಪ್ರಿಪೇರ್ ಆಗಿ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀವಿ. ಔಟ್ಪುಟ್ನ ನೋಡಿ ಜನ ತುಂಬ ಖುಷಿಪಟ್ಟು ಪ್ರಾಪರ್ ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಥರ ಇದೆ, ಹತ್ತಿದ್ದೀವಿ, ಏನೋ ಲೈಫ್ ಕನೆಕ್ಟ್ ಆಗಿದೆ, ತುಂಬ ಅಂದರೆ ಎಮೋಷ್ನಲ್ ಆಗಿದ್ದೀವಿ ಅನ್ನೋ ಥರ ತುಂಬ ಹೇಳಿದರು. ಈಗ ಆಗಬೇಕಾಗಿರೋದು ಏನಂದರೆ ಬುಕ್ಕಿಂಗ್ಸ್ ಜಾಸ್ತಿ ಓಪನ್ ಆಗಬೇಕು, ಹೊಸ ಜನಗಳು ಬರಬೇಕು, ಅಂದರೆ ಜನರಿಂದ ಜನರಿಗೆ ಮೌತ್ ಪಬ್ಲಿಸಿಟಿ ಆಗಬೇಕು. ಆಗಿ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಈಗ ಅಂದರೆ ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿ ನನಗೆ ಈ ಕ್ಷಣಕ್ಕಿದೆ. ನಾನು ತುಂಬ ಪ್ರೌಡಾಗಿ ಹೇಳ್ತಾ ಇದ್ದೀನಿ. ನಿರ್ದೇಶಕನಿಗೆ ಏನೋ ಒಳ್ಳೆ ರಿವ್ಯೂ ಬಂದರೆ ಒಂದು ಕೆಲಸ ಮುಗಿತು. ಬಟ್ ಜನ ಬಂದು ನೋಡಿ ಗೆಲ್ಲಿಸ್ಬೇಕು ಅದನ್ನು. ಅದಕ್ಕೆ ತಕ್ಕಂಥ ಕೆಲಸ ನೀವುಗಳು ಮಾಡಬೇಕು. ಇಲ್ಲ ಹಾಗಿಲ್ಲ, ನಮಗೆ ನಮ್ಮ ಲಿಮಿಟೇಷನ್ಸ್ ಗೊತ್ತಿದೆ. ನಾವೆಲ್ಲ ಹೊಸಬರಾಗಿರೋದ್ರಿಂದ ಒಂದು ಸ್ಲೋ ಪಿಕಪ್ ಇರುತ್ತೆ ಅಂತ ಗೊತ್ತು ನಮಗೆ. ಅದು ಇವತ್ತು ಒಂದು ಥರ ಇರುತ್ತೆ. ಇವತ್ತು ನೋಡಿರೋ ನಾಳೆಗೆ ಸಂಜೆಗೆ ಹೇಳ್ತಾರೆ, ಸಂಜೆಗೆ ಬೇರೆ ಥರ ಆಗುತ್ತೆ, ನಾಳೆಗೆ ಬೇರೆ ಥರ ಆಗುತ್ತೆ. ಒಂದು 2-3 ದಿವಸದಲ್ಲಿ ನಾವು ಪೀಕಿಗೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂದರೆ ತುಂಬ ಒಂದೇ ದಿನವೇ ಎಲ್ಲ ಬಂದುಬಿಡ್ಬೇಕು ಅನ್ನೋದು ಏನಿಲ್ಲ ಅದಕ್ಕೆ.
ಪುಷ್ಪ ಥರನೋ KGF ಥರನೋ ಪ್ರಿಪೇರಾಗಿ ಕೂತಿರಲ್ಲ ಜನ ಯಾರು. ಬಟ್ ಜನಗಳಿಗೆ ಇದರಲ್ಲಿ ಕಂಟೆಂಟ್ ಇದೆ ಅಂತ ಅನ್ಸೋಕ್ಕೆ ಶುರು ಆದಾಗ ಸ್ಯಾಂಪಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ನೋಡೋಕ್ಕೆ ಶುರು ಮಾಡ್ತಾರೆ, ಅದೆಲ್ಲ ಆಗುತ್ತೆ. ನಂಬಿಕೆ ಇದೆ, ಬಲವಾದ ನಮ್ಮ ಕಂಟೆಂಟ್ ಮೇಲೆ ತುಂಬ ನಂಬಿಕೆ ಇದೆ ನಮಗೆ. ಎಷ್ಟು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ನೋಡಿದ್ವಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಅಪ್ಪ ಇಲ್ಲ ನನಗೆ. ಅಪ್ಪನ ವ್ಯಾಲ್ಯೂ ಏನು ಅನ್ನೋದು ಈ ಸಿನಿಮಾದಲ್ಲಿ ತಿಳಿಯುತ್ತೆ. ನಿಜವಾಗಲೂ ಜಸ್ಟ್ ಕಣ್ಣೀರು ಹಾಕ್ಕೊಂಬಂದೆ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಕನೆಕ್ಟ್ ಆಗುತ್ತೆ. ದಯಮಾಡಿ ಇಂಥ ಸಿನಿಮಾಗಳನ್ನ ನೋಡಿ ಥಿಯೇಟ್ರಿಗೆ ಬಂದೇ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಥಿಯೇಟ್ರಿಗೆ ಬಂದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲೋ ಜೋಗಪ್ಪ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಹಯೋಧನ ಸರ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಇಡೀ ಸಿನಿಮಾದಲ್ಲಿ 2.5 ಗಂಟೆ ಇಡೀ ಭಾರತವನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಭಾರತದ ತುಂಬ ಸಾಕಷ್ಟು ಜಾಗಗಳನ್ನ ಇದರಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ತಂದೆ ಮಗನ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ. ಸಾಕಷ್ಟು ವಿಷಯಗಳ ಬಗ್ಗೆ ಅಂಡರ್ಲೈನ್ ಮಾಡುತ್ತೆ ಈ ಸಿನಿಮಾ. ಎಲ್ಲ ಕಲಾವಿದರು ಅಂಜನಿಂದ ಹಿಡಿದು ವೀಣ್ಯ ಅವರು, ಸಂಜನಾ ಅವರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಜೀವನ ತುಂಬಿಸಿದ್ದಾರೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಮೊದಲನೇ ಪ್ರಯತ್ನದಲ್ಲೇ ಈ ರೀತಿ ಇಡೀ ಭಾರತವನ್ನು ಕವರ್ ಮಾಡುವಂಥ ಸಬ್ಜೆಕ್ಟ್ ತೊಗೊಳ್ಳೋದೇ ತುಂಬ ಕಷ್ಟವಾದ ಸಂಗತಿ ಅದು. ಸೊ ಅದನ್ನು ತೊಗೊಂಡು ತುಂಬ ಅದ್ಭುತವಾಗಿ ಅಚೀವ್ ಮಾಡಿದ್ದಾರೆ. ಸೊ ಎಲ್ಲ ಆಡಿಯನ್ಸಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹೊಸ ಕಲಾವಿದರನ್ನ ಹೊಸ ತಂತ್ರಜ್ಞರನ್ನ ಪ್ರೋತ್ಸಾಹಿಸಿ. ಆ್ಯಂಡ್ ಹಯವದನ ಸರ್ ಕೂಡ ತುಂಬ ವರ್ಷಗಳಿಂದ ಸೀರಿಯಲ್ಗಳಲ್ಲಿ ಸೇವೆ ಸಲ್ಲಿಸಿದವರು, ಇವಾಗ ಸಿನಿಮಾ ಕಾಲಿಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮಗೆ ಬೇಜಾರಾಗಲ್ಲ ಅಂತ ಹೇಳಿ.